ಎಲ್ಲರಿಗೂ ನಮಸ್ಕಾರ. ಈ ದಿನ ತಾವೆಲ್ಲ ಬಿಸಿಲಲ್ಲಿ ಬಂದ್ಬಿಟ್ಟು ನಮ್ಮ ಕಷ್ಟ ಕಾರ್ಖಾನೆಗಳನ್ನು ಮತ್ತೆ ನಮ್ಮ ಹಕ್ಕಿನ ಬಗ್ಗೆ ಮನವಿಯನ್ನು ಸಲ್ಲಿಸಿರುತ್ತೀರಿ. ಇದರಲ್ಲಿ ಕೆಲವು ನಮ್ಮ ಆಸ್ಪತ್ರೆಗೆ ಸಂಬಂಧಪಟ್ಟಿದ್ದಾವೆ, ಕೆಲವು ಮೇಲ್ಮಟ್ಟದ ಆಸ್ಪತ್ರೆಗೆ ಮೇಲ್ಮಟ್ಟದ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ತರಬೇಕಂತ ವಿಷಯಗಳಿದ್ದಾವೆ. ಸೊ ನಿಮ್ಮೆಲ್ಲ ಮನವಿಗಳನ್ನು ನಮ್ಮ ವೈದ್ಯಕೀಯ ಅಧೀಕ್ಷಕರ ಮೂಲಕ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಜೊತೆಗೆ ನಮ್ಮಲ್ಲಿ ಆಗುವಂಥವನ್ನ ಏನೇನು ಲೋಪದೋಷಗಳನ್ನು ಹೇಳಿದರೆ ಅದನ್ನು ಸರಿಪಡಿಸಿಕೊಳ್ಳುವ ವ್ಯವಸ್ಥೆ ಮಾಡಲಿಕ್ಕೆ ನಾನು ನಮ್ಮ MS ಅವರಿಗೆ ತಿಳಿಸ್ತೀನಿ ಅಂತ ಹೇಳ್ತಾ ನಮಗೆ ಇದೆಲ್ಲ ಬಂದು ಮನವಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾನು ಡಾಕ್ಟರ್ ಸುದೀಪ್ ಕುಮಾರ್ ಅಂತೇಳಿ ಮಕ್ಕಳ ವೈದ್ಯ ಆಗಿದ್ದೀನಿ. ಇವತ್ತು ಸರ್ ಅವರ ರಿಲೇಟಿವ್ಸ್ ಯಾರೋ ಕೇಳ್ಕೊಂಡಿರೋದಕ್ಕೆ ಅವರು ರಜಾ ಹಾಕಿದ್ದಾರೆ. ಹಾಗಾಗಿ ಈ ದಿನ ನನಗೆ ಮನವಿ ಪತ್ರನ ಪಡೀಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ತಮ್ಮ ಮೂಲಕ ನೀಡಿದಂಥ ಮನವಿ ಪತ್ರನ ನಾನು ಸರ್ಕಾರಕ್ಕೆ ಕಳಿಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಧನ್ಯವಾದ. ಸರ್ಕಾರಕ್ಕೆ ಕಳಿಸ್ಬೋದು. ಒಂದು ಎರಡನೇದೇನೆಂದರೆ ನಮ್ಮ ಜೊತೆಗೆ ಒಂದು ಸಭೆಯನ್ನು ಅರೇಂಜ್ ಮಾಡ್ಬೇಕು ಸರ್. ಅನುಭೋಗ ಶುಲ್ಕ ಅಂತ ನೀವು ಹೊಸ ಆದೇಶ ಮಾಡಿದ್ದೀರಿ. ಈಗ ಏನಾಗಿದೆ ಅಂದ್ರೆ ನಾನು ಡೈರೆಕ್ಟ್ ಆಗಿ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ವೈದ್ಯಕೀಯ ಅಧೀಕ್ಷಕರು ಸೋಮವಾರ ಬರ್ತಾರೆ. ನಿಮ್ಮ ಪದಾಧಿಕಾರಿಗಳು ಒಬ್ಬರಿಬ್ಬರು ಯಾರಾದ್ರೂ ಬಂದ್ರೆ ಅವ್ರ ಜೊತೆ ಮಾತಾಡಿ ಒಂದು ದಿನಾನ ನಿಗದಿಪಡಿಸಿ ಆನಂತರ ಚರ್ಚಿಸೋದು ಒಳ್ಳೇದಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಅದನ್ನಾದ್ರೂ ನೀವು ದಯವಿಟ್ಟು ಮಾಡಿ ಸರ್. ಅವ್ರ ಗಮನಕ್ಕೆ ತಗೊಂಬನ್ನಿ, ನಮಗೊಂದು ಸಭೆ ಕರೀರಿ. ನಾವು ಬರ್ತೇವೆ, ಸೋಮವಾರ ಬಂದು ಮಾತಾಡ್ತೀವಿ, ನೀವು ಹೇಳಿ. ಧನ್ಯವಾದಗಳು.